ನಮಸ್ಕಾರ. ಚುರುಮುರಿ ಮತ್ತು ತಿಂಡಿ ತಿನಿಸುಗಳ ಉದ್ಯಮದಲ್ಲಿ ಒಂದು ನಿಯಮ ಯಾವತ್ತಿಗೂ ಬದಲಾಗಲ್ಲ. ಅದೇನದು? ಗ್ರಾಹಕರಿಗೆ ಬೇಗ ಬೇಸರವಾಗುತ್ತದೆ. ಅಂಗಡಿಯವರಿಗೆ ಯಾವಾಗ್ಲೂ ಏನಾದ್ರೂ ಹೊಸ್ತು ಬೇಕು. ತುಂಬಾನೇ ನಿಜವಾದ ಮಾತು. ಇವತ್ತು ನಾವು ಮಾರಾಟದ ಜಗತ್ತಿನ ಒಂದು ತುಂಬಾನೇ ಸರಳ ಆದ್ರೆ ಅಷ್ಟೇ ಶಕ್ತಿಶಾಲಿಯಾದ ಸೂತ್ರದ ಬಗ್ಗೆ ಮಾತಾಡೋಣ. ಹೊಸ ಉತ್ಪನ್ನ ಹೊಸ ಮಾರಾಟ. ಎಕ್ಸಾಕ್ಟ್ಲಿ. ಹೊಸ ಉತ್ಪನ್ನಗಳು ಮತ್ತು ಹೆಚ್ಚಾಗ್ತಿರೋ ಮಾರಾಟದ ನಡುವೆ ಇರೋ ನೇರ ಸಂಬಂಧದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ನಾವಿವತ್ತು ತಿಂಡಿ ತಿನಿಸು ಉದ್ಯಮದ ಉದಾಹರಣೆ ತಗೊಳ್ತಿದೀವಿ. ಆದರೆ ಈ ತತ್ವಗಳು ಯಾವುದೇ ಕ್ಷೇತ್ರಕ್ಕಾದರೂ ಅನ್ವಯಿಸುತ್ತೆ. ಹೌದು. ಸಾಫ್ಟ್ವೇರ್ನಿಂದ ಹಿಡಿದು ಶಿಕ್ಷಣದವರೆಗೆ ಕೇಳುಗರು ತಮ್ಮ ಉತ್ಪನ್ನ ಯಾವುದು ಅಂತ ಯೋಚಿಸ್ತಾ ಇದನ್ನ ಕೇಳಬಹುದು. ಖಂಡಿತ. ಇದೊಂಥರ ಕೇವಲ ಸೇಲ್ಸ್ ಟೆಕ್ನಿಕ್ ಅಲ್ಲ, ಬದಲಾಗಿ ಮಾರುಕಟ್ಟೆಯ ನಾಡಿಮಿಡಿತವನ್ನ ಅರ್ಥ ಮಾಡಿಕೊಳ್ಳೋ ಒಂದು ವಿಧಾನ. ಸರಿ, ಹಾಗಾದ್ರೆ ಈ ವಿಷಯವನ್ನ ಒಂದು ಕಥೆ ಮೂಲಕ ಶುರು ಮಾಡೋಣವೇ? ಯಾಕಂದ್ರೆ ಕಥೆಗಳು ಸಿದ್ಧಾಂತಗಳಿಗಿಂತ ಹೆಚ್ಚು ಪರಿಣಾಮಕಾರಿ. ಖಂಡಿತ. ರವಿ ಅಂತ ಒಬ್ಬ ಸೇಲ್ಸ್ಮ್ಯಾನ್ ಇದ್ದ. ತನ್ನ ಕಂಪನಿಯ ಹಳೆಯ ಪಾಪ್ಯುಲರ್ ಪ್ರಾಡಕ್ಟ್ಸ್ ಮಾರೋದ್ರಲ್ಲಿ ಅವನು ಎಕ್ಸ್ಪರ್ಟ್. ಅಂದ್ರೆ ತನ್ನ ಕಂಫರ್ಟ್ ಝೋನ್ನಲ್ಲಿ ಇದ್ದ. ಕರೆಕ್ಟ್. ಅವನಿಗೆ ಯಾವ ಅಂಗಡಿಯಲ್ಲಿ ಯಾವ್ದು ಹೆಚ್ಚು ಸೇಲ್ ಆಗತ್ತೆ, ಯಾರಿಗೆ ಯಾವ ಫ್ಲೇವರ್ ಇಷ್ಟ ಎಲ್ಲವೂ ಅವನ ಬೆರಳ ತುದಿಯಲ್ಲಿತ್ತು. ಅದೇ ಒಂದು ಸಮಸ್ಯೆ ಇತ್ತು. ಸಾಮಾನ್ಯವಾಗಿ ಯಶಸ್ವಿ ಅನಿಸ್ಕೊಳ್ಳೋರಲ್ಲೂ ಈ ಥರದ ಒಂದು ಬ್ಲೈಂಡ್ ಸ್ಪಾಟ್ ಇರತ್ತೆ. ನಿಖರವಾಗಿ ರವಿಯ ಸಮಸ್ಯೆಯೂ ಅದೇ ಆಗಿತ್ತು. ಅವನ ಕಂಪನಿ ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದ್ರೂ ಅವನು ಅದರ ಬಗ್ಗೆ ಮಾತಾಡ್ತಾನೇ ಇರಲಿಲ್ಲ. ಅಂಗಡಿಯವರತ್ರ ಹೋದಾಗ ಹಳೆಯ ಲಿಸ್ಟನ್ನೇ ಮುಂದಿಟ್ಟು ಆರ್ಡರ್ ತಗೊಳ್ತಿದ್ದ. ಒಂದು ದಿನ ಒಬ್ಬ ಹಳೆಯ ಅಂಗಡಿಯವರು ಕೇಳಿಯೇ ಬಿಟ್ರು, ರವಿ, 10 ವರ್ಷದಿಂದ ಇದೇ ಐಟಂ ತರ್ತಿದೀಯಾ? ಗ್ರಾಹಕರು ಹೊಸ ರುಚಿ, ಹೊಸ ಪ್ಯಾಕೆಟ್ ಕೇಳ್ತಾರೆ. ನಿಮ್ ಕಂಪನಿ ಮಲಗಿದೀಯಾ? ಹಾ, ಇದು ನೇರವಾದ ಮಾತು. ಈ ಮಾತು ಅವನಿಗೆ ಚುಚ್ಚಿದ್ರೂ ಅವನು ಅದನ್ನ ಅಷ್ಟು ಗಂಭೀರವಾಗಿ ತಗೊಳ್ಳಿಲ್ಲ. ಇದು ಮಾರುಕಟ್ಟೆಯಿಂದ ಬರ್ತಿದ್ದೊಂದು ಸ್ಪಷ್ಟವಾದ ಸಿಗ್ನಲ್. ಆ ಅಂಗಡಿಯವರ ಪ್ರಶ್ನೆಯಲ್ಲಿ ಬರೀ ದೂರೂ ಇರಲಿಲ್ಲ, ಒಂದು ನಿರೀಕ್ಷಣೂ ಇತ್ತು. ಹೌದು. ರವಿಯ ಇಡೀ ವೃತ್ತಿಜೀವನವನ್ನೇ ಬದಲಾಯಿಸಿದ ಆ ಒಂದು ಸಲಹೆ ಏನಿರಬಹುದು? ಅವನ ಮಾರಾಟ ಕಡಿಮೆ ಆಗ್ತಿರೋದನ್ನ ಗಮನಿಸಿದ ಅವನ ಡಿಸ್ಟ್ರಿಬ್ಯೂಟರ್ ಅವನನ್ನ ಕರೆದು ಮಾತಾಡಿದ್ರು. ಅವರು ರವಿಗೆ ಬರೀ ಟ್ರೈನಿಂಗ್ ಕೊಡ್ಲಿಲ್ಲ, ಒಂದು ಕಠಿಣ ಸತ್ಯವನ್ನ ಹೇಳಿದ್ರು. ಅದೇನಿತ್ತು? ಅವರು ಹೇಳಿದ್ರು, ನೋಡ್ರವಿ, ಪ್ರತಿ 60 ದಿನಕ್ಕೊಮ್ಮೆ ಗ್ರಾಹಕರ ಟೇಸ್ಟ್ ಬದಲಾಗುತ್ತೆ. ಇದು ಪ್ರಕೃತಿ ನಿಯಮ. ಯಾರು ಹೊಸ ಪ್ರಾಡಕ್ಟ್ಗಳನ್ನ ಮಾರುಕಟ್ಟೆಗೆ ಮೊದಲು ತರ್ತಾರೋ ಅವರೇ ಗೆಲ್ಲೋದು. ಹಳೆದನ್ನೇ ಹಿಡಿದು ಕೂತ್ರೆ ನಾವು ಹಿಂದುಳಿದು ಬಿಡ್ತೀವಿ. ನಿನ್ನ ಕೆಲ್ಸ ಬರೀ ಆರ್ಡರ್ ತರೋದಲ್ಲ, ನಮ್ಮ ಕಂಪನಿಯ ಹೊಸ ಆವಿಷ್ಕಾರಗಳನ್ನ ಮಾರುಕಟ್ಟೆಗೆ ತಲುಪಿಸೋದು. ಈ ಮಾತು ರವಿಯ ಮೇಲೆ ದೊಡ್ಡ ಪರಿಣಾಮ ಬೀರಿರ್ಬೇಕು. 60 ದಿನ ಅನ್ನೋದು ಒಂದು ನಿರ್ದಿಷ್ಟ ಸಂಖ್ಯೆ ಅಲ್ಲ, ಬದಲಾವಣೆಯ ವೇಗದ ಸಂಕೇತ ಅಲ್ವಾ? ಖಂಡಿತ. ಇದರರ್ಥ ಬದಲಾವಣೆ ನಿರಂತರ ಮತ್ತು ವೇಗವಾಗಿರುತ್ತೆ. ಒಬ್ಬ ಒಳ್ಳೆ ಸೇಲ್ಸ್ಮ್ಯಾನ್ ಆ ಬದಲಾವಣೆ ಜೊತೆ ಸಾಗ್ಬೇಕು, ಅದರ ವಿರುದ್ಧ ಅಲ್ಲ. ಆಮೇಲೆ ಮರುದಿನವೇ ರವಿ ಸಂಪೂರ್ಣವಾಗಿ ಬದಲಾಗಿದ್ದ. ತನ್ನ ಕಂಪನಿಯ ಎಲ್ಲಾ ಹೊಸ ಉತ್ಪನ್ನಗಳ ಲಿಸ್ಟ್ ಜೊತೆ ಹೊರಟ. ಪ್ರತಿ ಅಂಗಡಿಗೆ ಹೋದಾಗ್ಲೂ ತನ್ನ ಡಿಜಿಟಲ್ ಕ್ಯಾಟಲಾಗ್ ಅಂದ್ರೆ DMS ಅನ್ನ ಓಪನ್ ಮಾಡಿ ಪ್ರಾಡಕ್ಟ್ಸ್ಗಳ ಚಿತ್ರಗಳನ್ನ ತೋರಿಸಿದ. ಆಗ ಅಂಗಡಿಯವರ ಪ್ರತಿಕ್ರಿಯೆ ಹೇಗಿತ್ತು? ಅವರಿಗೆ ಆಶ್ಚರ್ಯ. ಇಷ್ಟೆಲ್ಲ ಹೊಸ ಐಟಂ ಬಂದಿದ್ಯಾ? ನೀನ್ ಹೇಳಲೇ ಇಲ್ವಲ್ಲ. ಸರಿ, ಸ್ವಲ್ಪ ಕೊಡು, ಟ್ರೈ ಮಾಡೋಣ ಅಂದ್ರು. ಅವರಿಗೆ ಬೇಕಾಗಿದ್ದು ಕೇವಲ ಅದರ ಬಗ್ಗೆ ಮಾಹಿತಿ ಅಷ್ಟೇ. ಹೌದು. ರವಿಯ ಪಾತ್ರ ವಹಿಸ್ಕೊಂಡ ತಕ್ಷಣ ರಿಸಲ್ಟ್ ಕಾಣಿಸ್ತು. ಕೇವಲ 10 ದಿನಗಳಲ್ಲಿ ಅವನ ಸೇಲ್ಸ್ ಗಮನಾರ್ಹವಾಗಿ ಹೆಚ್ಚಾಯ್ತು. ಆಗ ಡಿಸ್ಟ್ರಿಬ್ಯೂಟರ್ ರವಿಗೆ ಹೇಳಿದ್ರು, ನೋಡ್ದ್ಯಾ, ಇದೇ ಸೇಲ್ಸ್. ಹೊಸ ಉತ್ಪನ್ನ = ಹೊಸ ಆದಾಯ. ಸರಿ, ಈ ಕಥೆಯ ಹಿಂದಿರೋ ತತ್ವವನ್ನ ಈಗ ಒಂದೊಂದಾಗಿ ಬಿಡಿಸಿ ನೋಡೋಣ. ಹೊಸ ಉತ್ಪನ್ನಗಳು ಕೇವಲ ಒಂದು ಆಯ್ಕೆ ಅಲ್ಲ, ಅದೊಂದು ಅನಿವಾರ್ಯತೆ ಅನ್ನೋದು ಸ್ಪಷ್ಟ. ಈ ಬದಲಾವಣೆ ಇಷ್ಟೊಂದು ಪರಿಣಾಮಕಾರಿ ಆಗೋಕೆ ನಿರ್ದಿಷ್ಟ ಕಾರಣಗಳೇನು? ಇದಕ್ಕೆ ಮುಖ್ಯವಾಗಿ 4 ಆಳವಾದ ಕಾರಣಗಳಿವೆ. ಮೊದಲನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು ಗ್ರಾಹಕರ ನಾವೀನ್ಯತೆಯ ಹಸಿವು. ಅಂದ್ರೆ ಹೊಸತನದ ಹುಡುಕಾಟ. ಹೌದು. ಇದು ಬರೀ ಬೋರ್ ಆಗೋ ವಿಷಯವಲ್ಲ, ಇದೊಂದು ಮಾನಸಿಕ ಪ್ರಕ್ರಿಯೆ. ಹೊಸ ಅನುಭವಗಳು ನಮ್ಮ ಮೆದುಳಿಗೆ ಒಂಥರ ರಿವಾರ್ಡ್ ಕೊಡುತ್ತೆ. ಇವತ್ತಿನ ಡಿಜಿಟಲ್ ಯುಗದಲ್ಲಂತೂ ಜನ ಪ್ರತಿದಿನ ಹೊಸ ವಿಷಯಗಳನ್ನ ನೋಡ್ತಾರೆ, ಹಾಗಾಗಿ ಅವರ ನಿರೀಕ್ಷೆಗಳು ಕೂಡ ವೇಗವಾಗಿ ಬದಲಾಗುತ್ತಿವೆ. ಅಂದ್ರೆ ಒಂದು ಬ್ರ್ಯಾಂಡ್ ಹೊಸತನವನ್ನ ಕೊಡಲಿಲ್ಲ ಅಂದ್ರೆ ಅದು ಅವರಿಗೆ ಅಪ್ರಸ್ತುತ ಅಥವಾ ಇರ್ರೆಲೆವೆಂಟ್ ಅನಿಸ್ಬಿಡುತ್ತೆ. ನಿಖರವಾಗಿ. ನನಗೆ ನೆನಪಿದೆ, ಕೆಲವು ವರ್ಷಗಳ ಹಿಂದೆ ಒಂದು ಬ್ರ್ಯಾಂಡಿನ ಚಿಪ್ಸ್ ಅಂದ್ರೆ ತುಂಬಾ ಇಷ್ಟವಾಗಿತ್ತು. ಆದ್ರೆ ಅವರು ವರ್ಷಗಟ್ಲೆ ಅದೇ 3 ಫ್ಲೇವರ್ ಬಿಟ್ರೆ ಬೇರೇನೂ ತರಲಿಲ್ಲ. ಈಗ ನಾನು ಆ ಬ್ರ್ಯಾಂಡನ್ನೇ ಮರ್ತುಬಿಟ್ಟಿದ್ದೀನಿ. ಹೌದು, ಇದು ಸಣ್ಣ ವಿಷಯ ಅನಿಸಬಹುದು,
ಆದ್ರೆ ಲಕ್ಷಾಂತರ ಗ್ರಾಹಕರು ಹೀಗೆ ಯೋಚಿಸಿದ್ರೆ ಕಂಪನಿಗೆ ದೊಡ್ಡ ನಷ್ಟ. ಖಂಡಿತ. ಸರಿ, ಇದು ಗ್ರಾಹಕರ ದೃಷ್ಟಿಕೋನವಾಯ್ತು. ಅಂಗಡಿಯವರ ದೃಷ್ಟಿಕೋನದಿಂದ ಇದು ಯಾಕೆ ಮುಖ್ಯ? ಅದೇ ನಮ್ಮ ಎರಡನೇ ಕಾರಣ. ಪ್ರತಿಯೊಬ್ಬ ರೀಟೇಲರ್ ಕೂಡ ತನ್ನ ಅಕ್ಕಪಕ್ಕದ ಅಂಗಡಿಗಳಿಗಿಂತ ಭಿನ್ನವಾಗಿ ಕಾಣಿಸ್ಕೊಳ್ಳೋಕೆ ಬಯಸ್ತಾನೆ. ಸಹಜ. ಕಾಂಪಿಟೇಷನ್. ನನ್ನ ಅಂಗಡಿಯಲ್ಲಿ ಮಾತ್ರ ಸಿಗೋ ವಿಶೇಷ ವಸ್ತು ಇದು ಅಂತ ಹೇಳ್ಕೊಳ್ಳೋದ್ರಲ್ಲಿ ಅವ್ರಿಗೊಂದು ಹೆಮ್ಮೆ ಮತ್ತು ಸ್ಪರ್ಧಾತ್ಮಕ ಲಾಭವೂ ಇರುತ್ತೆ. ಹೊಸ ಉತ್ಪನ್ನಗಳು ಅವರಿಗೆ ಆ ಅವಕಾಶವನ್ನ ಕೊಡುತ್ತೆ. ಅಂದ್ರೆ ಮಾರಾಟಗಾರ ಹೊಸ ಉತ್ಪನ್ನವನ್ನ ಪರಿಚಯಿಸಿದಾಗ ಅವನು ಕೇವಲ ವಸ್ತುವನ್ನ ಮಾರ್ತಿಲ್ಲ. ಅವನು ಆ ಅಂಗಡಿಯವನಿಗೆ ಅವನ ಸ್ಪರ್ಧಿಗಳ ಮೇಲೆ ಒಂದು ಅಸ್ತ್ರವನ್ನು ಕೊಡ್ತಿದ್ದಾನೆ. ಸರಿ, ಗ್ರಾಹಕರು ಮತ್ತು ಅಂಗಡಿಯವರ ದೃಷ್ಟಿಕೋನ ನೋಡಿದ್ವಿ. ಆದ್ರೆ ಸೇಲ್ಸ್ಮನ್ಗೆ ಇದ್ರಿಂದ ವೈಯಕ್ತಿಕವಾಗಿ ಏನು ಲಾಭ? ಇದು ಅತ್ಯಂತ ಪ್ರಮುಖವಾದ ಅಂಶ ಮತ್ತು ನಮ್ಮ ಮೂರನೇ ಕಾರಣ. ಕಂಪನಿಗಳು ಸುಮ್ಮನೆ ಹೊಸ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡಲ್ಲ. ಅದ್ರ ಹಿಂದೆ ದೊಡ್ಡ ರಿಸರ್ಚ್ ಇರುತ್ತೆ. ಹೌದು, ತಿಂಗಳುಗಟ್ಲೆ, ಕೆಲವೊಮ್ಮೆ ವರ್ಷಗಟ್ಲೆ ಮಾರುಕಟ್ಟೆಯ ಆಳವಾದ ಸಂಶೋಧನೆ ಇರುತ್ತೆ. ಹಾಗಾಗಿ ಸೇಲ್ಸ್ಮ್ಯಾನ್ ಆ ಪ್ರಾಡಕ್ಟ್ ಮಾರುವಾಗ ಅವನು ಒಬ್ಬಂಟಿಯಾಗಿರಲ್ಲ. ಅವನ ಹಿಂದೆ ಇಡೀ ಕಂಪನಿಯ ರಿಸರ್ಚ್ ಟೀಮ್ನ ಶ್ರಮ ಇರುತ್ತೆ. ಈ ಅರಿವು ಅವನಿಗೆ ಹೆಚ್ಚಿನ ಆತ್ಮವಿಶ್ವಾಸ ಕೊಡುತ್ತೆ. ಮತ್ತು ನಾಲ್ಕನೇ ಕಾರಣ ಸಹಜವಾಗಿ ನೇರವಾಗಿ ಮಾರಾಟಗಾರನ ಜೇಬಿಗೆ ಸಂಬಂಧಿಸಿದ್ದು. ಹೆಚ್ಚು ಪ್ರಾಡಕ್ಟ್ಸ್ ಅಂದ್ರೆ ಹೆಚ್ಚು ಆರ್ಡರ್ಸ್. ಹೆಚ್ಚು ಆರ್ಡರ್ಸ್ ಅಂದ್ರೆ ಹೆಚ್ಚು ಇನ್ಸೆಂಟಿವ್ಸ್. ಆದ್ರೆ ಇಲ್ಲಿ ಒಂದು ಸ್ವಾರಸ್ಯಕರ ಸಂಗತಿ ಇದೆ. ಇದೊಂಥರ ಎಲ್ಲರಿಗೂ ಗೆಲುವು ತರುವ ಪರಿಸ್ಥಿತಿ. ಹೇಗೆ ನೋಡಿ, ಗ್ರಾಹಕನಿಗೆ ಹೊಸ ರುಚಿ ಸಿಗತ್ತೆ, ರಿಟೇಲರ್ಗೆ ಹೆಚ್ಚು ವ್ಯಾಪಾರ, ಕಂಪನಿಗೆ ಬೆಳವಣಿಗೆ ಮತ್ತು ಸೇಲ್ಸ್ಮ್ಯಾನ್ಗೆ ಹೆಚ್ಚು ಆದಾಯ. ಇದೊಂದು ಪರಿಪೂರ್ಣವಾದ ಬಿಸ್ನೆಸ್ ಸೈಕಲ್ ಅನ್ನ ಸೃಷ್ಟಿ ಮಾಡುತ್ತೆ. ಇದೆಲ್ಲವನ್ನೂ ಒಟ್ಟುಗೂಡಿಸಿದ್ರೆ ನಮಗೊಂದು ತುಂಬಾನೇ ಸರಳವಾದ ಆದರೆ ಆಳವಾದ ಸೂತ್ರ ಸಿಗತ್ತೆ ಅಲ್ವಾ? ಹಳೆಯ ಉತ್ಪನ್ನಗಳು ಅಂಗಡಿಯನ್ನು ನಡೆಸುತ್ತವೆ, ಹೊಸ ಉತ್ಪನ್ನಗಳು ಅಂಗಡಿಯನ್ನು ಬೆಳೆಸುತ್ತವೆ. ಅದ್ಭುತವಾದ ಮಾತು. ಈ ಸೂತ್ರ ಕೇಳೋಕೆ ಸರಳವಾಗಿದೆ. ಹೌದು, ಆದರೆ ಆಚರಣೆಯಲ್ಲಿ ಇದು ಅಷ್ಟು ಸುಲಭವಲ್ಲ. ಬೆಳವಣಿಗೆ ಮತ್ತು ಸ್ಥಿರತೆ ನಡುವೆ ಸರಿಯಾದ ಬ್ಯಾಲೆನ್ಸ್ ಕಂಡುಹಿಡಿಯೋದೇ ದೊಡ್ಡ ಚಾಲೆಂಜ್. ಓ ಹೌದು. ಕೆಲವರು ರವಿಯ ಹಾಗೆ ಹಳೆದಕ್ಕೆ ಅಂಟಿಕೊಳ್ತಾರೆ, ಆಗ ಗ್ರೋತ್ ನಿಲ್ಲುತ್ತೆ. ಇನ್ನು ಕೆಲವರು ಬರೀ ಹೊಸದರ ಹಿಂದೆ ಬಿದ್ದು ಸ್ಥಿರ ಆದಾಯ ತರುವ ಹಳೆಯ ಉತ್ಪನ್ನಗಳನ್ನು ನಿರ್ಲಕ್ಷಿಸ್ತಾರೆ. ಆಗ ವ್ಯಾಪಾರದ ಫೌಂಡೇಶನ್ನೇ ಹಲುಗಾಡ್ಬೋದು. ಅಂದ್ರೆ ಒಬ್ಬ ಸೇಲ್ಸ್ಮ್ಯಾನ್ ತಾನು ಆ ರಿಟೇಲರ್ನ ಬಿಸ್ನೆಸ್ ಅಡ್ವೈಸರ್ ಪಾತ್ರ ವಹಿಸಬೇಕು. ಸರಿಯಾದ ಮಾತು. ಸರ್, ನಿಮ್ಮ ಡೈಲಿ ಬಿಸ್ನೆಸ್ಗೆ ಈ ಹಳೆಯ ಪ್ರಾಡಕ್ಟ್ಸ್ ಇರ್ಲಿ, ಆದ್ರೆ ನಿಮ್ಮ ವ್ಯಾಪಾರವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಕೆ ಈ ಹೊಸ ಪ್ರಾಡಕ್ಟ್ಗಳನ್ನ ಟ್ರೈ ಮಾಡಿ ಅಂತ ಹೇಳೋ ಸ್ಕಿಲ್ ಅವನಲ್ಲಿರ್ಬೇಕು. ಆದ್ರೆ ಇಲ್ಲೊಂದು ಸವಾಲಿದೆ. ಹೊಸ ಉತ್ಪನ್ನಗಳನ್ನ ಪರಿಚಯಿಸೋದು ರಿಸ್ಕಿ ಅಲ್ವಾ? ಒಂದ್ವೇಳೆ ಆ ಹೊಸ ಪ್ರಾಡಕ್ಟ್ ಫೇಲ್ ಆದ್ರೆ? ಅತ್ಯುತ್ತಮ ಪ್ರಶ್ನೆ. ಇದು ಪ್ರತಿಯೊಬ್ಬ ಸೇಲ್ಸ್ಮ್ಯಾನ್ ಮನಸ್ಸಿನಲ್ಲೂ ಭಯ. ಅದು ರಿಟೇಲರ್ ನಂಬಿಕೆಗೆ ಧಕ್ಕೆ ತರಲ್ವಾ? ಹೌದು, ಪ್ರತಿ ಹೊಸ ಪ್ರಾಡಕ್ಟ್ ಯಶಸ್ವಿಯಾಗಲ್ಲ. ಆದ್ರೆ ಇದನ್ನ ನಿಭಾಯಿಸೋ ವಿಧಾನದಲ್ಲೇ ಜಾಣ್ಮೆ ಇರೋದು. ಸೇಲ್ಸ್ಮ್ಯಾನ್, ಸರ್ ಇದು 100% ಸೇಲ್ ಆಗುತ್ತೆ ಅಂತ ಸುಳ್ಳು ಭರವಸೆ ಕೊಡಬಾರ್ದು. ಬದಲಾಗಿ, ಸರ್ ಇದು ಕಂಪನಿಯ ಹೊಸ ಪ್ರಯತ್ನ, ರಿಸರ್ಚ್ ಪ್ರಕಾರ ಇದು ಯಶಸ್ವಿಯಾಗೋ ಎಲ್ಲಾ ಲಕ್ಷಣಗಳಿವೆ. ನೀವು ಸಣ್ಣ ಪ್ರಮಾಣದಲ್ಲಿ ಟ್ರೈ ಮಾಡಿ ನೋಡಿ, ನಿಮ್ಮ ಕಸ್ಟಮರ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ, ನಾವಿದನ್ನ ಒಟ್ಟಾಗಿ ಒಂದು ಎಕ್ಸ್ಪೆರಿಮೆಂಟ್ ತರ ಮಾಡೋಣ ಅಂತ ಹೇಳ್ಬೇಕು. ಅಂದ್ರೆ ಅದೊಂದು ಪಾಲುದಾರಿಕೆಯ ಮನೋಭಾವ, ರಿಸ್ಕ್ ಅನ್ನ ಹಂಚ್ಕೊಳ್ಳೋದು. ನಿಖರವಾಗಿ. ಅದಕ್ಕಾಗಿಯೇ ನಮ್ಮ ಮುಂದಿನ ವಿಭಾಗ ಅಂದ್ರೆ ಹೊಸ ಉತ್ಪನ್ನಗಳನ್ನ ಪರಿಚಯಿಸೋ ಕ್ರಮಬದ್ಧ ಮಾರ್ಗದರ್ಶಿ ಬಹಳ ಮುಖ್ಯವಾಗುತ್ತೆ. ಸರಿ, ಹಾಗಾದ್ರೆ ಆ ಮಾರ್ಗದರ್ಶಿ ಏನ್ ಹೇಳುತ್ತೆ? ಆ 6 ಹಂತಗಳ ಪ್ರಕ್ರಿಯೆ ಯಾವುದು? ಒಳ್ಳೆ ಐಡಿಯಾಗಳನ್ನ ಸರಿಯಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಲಿಲ್ಲ ಅಂದ್ರೆ ಅವು ಫೇಲ್ ಆಗುತ್ತೆ. ಈ 6 ಹಂತಗಳು ವೃತ್ತಿಪರತೆ ಮತ್ತು ಯಶಸ್ಸನ್ನ ಖಚಿತಪಡಿಸುತ್ತೆ. ಮೊದಲ ಹಂತವೇ ದೃಶ್ಯ ಪ್ರದರ್ಶನ. ಅಂದ್ರೆ ಹೊಸ ಪ್ರಾಡಕ್ಟ್ ಬಗ್ಗೆ ಬರೀ ಬಾಯ್ಮಾತಲ್ಲಿ ಹೇಳೋದಲ್ಲ, ಅದನ್ನ ವಿಜುವಲ್ ಆಗಿ ತೋರ್ಸೋದು. ಹೌದು, ನಿಮ್ಮ ಡಿಎಂಎಸ್ ಅಂದ್ರೆ ಡಿಜಿಟಲ್ ಕ್ಯಾಟಲಾಗ್ನಲ್ಲಿರೋ ಒಳ್ಳೆ ಕ್ವಾಲಿಟಿ ಚಿತ್ರಗಳನ್ನ ತೋರ್ಸೋದು. ಇದು ನಿಮ್ಮ ಪ್ರೊಫೆಷನಲಿಸಂ ಮತ್ತು ಪಾರದರ್ಶಕತೆಯನ್ನ ತೋರಿಸುತ್ತೆ. ಚಿತ್ರಗಳು ಪದಗಳಿಗಿಂತ ಹೆಚ್ಚು ಪರಿಣಾಮಕಾರಿ ಅಲ್ವಾ? ಖಂಡಿತ. ಮುಂದಿನ 2 ಹಂತಗಳು ಉತ್ಪನ್ನದ ಮೌಲ್ಯವನ್ನ ತಿಳಿಸೋದು. ಒಂದು, ಅದರ ರುಚಿ, ಫ್ಲೇವರ್ ಮತ್ತು ಅದಕ್ಕಿರೋ ಬೇಡಿಕೆ ಬಗ್ಗೆ ಹೇಳೋದು. ಉದಾಹರಣೆಗೆ, ಸರ್ ಈಗ ಟೊಮೆಟೊ ಚಿಲ್ಲಿ ಫ್ಲೇವರ್ ತುಂಬಾ ಟ್ರೆಂಡಿಂಗ್ನಲ್ಲಿದೆ ಅಂತ. ಎರಡನೇದಾಗಿ, ಅದ್ರಿಂದ ವ್ಯಾಪಾರಿಗೆ ಸಿಗೋ ಲಾಭ ಅಂದ್ರೆ ಮಾರ್ಜಿನ್ ಅಥವಾ ಸ್ಕೀಮ್ ಬಗ್ಗೆ ಸ್ಪಷ್ಟವಾಗಿ ವಿವರಿಸೋದು. ಈ ಹಂತದಲ್ಲಿ ನೀವು 2 ಮುಖ್ಯ ಕೆಲಸ ಮಾಡ್ತಿದ್ದೀರಿ. ಒಂದು ಕಡೆ ಪ್ರಾಡಕ್ಟ್ ಅನ್ನ ಕಸ್ಟಮರ್ ಫೀಲಿಂಗ್ಸ್ ಜೊತೆ ಕನೆಕ್ಟ್ ಮಾಡ್ತಿದ್ದೀರಿ. ಸರಿ.
ಇನ್ನೊಂದ್ ಕಡೆ ಅದನ್ನ ನೇರವಾಗಿ ವ್ಯಾಪಾರಿಯ ಲಾಭದ ಜೊತೆ ಕನೆಕ್ಟ್ ಮಾಡ್ತಿದ್ದೀರಿ. ಪ್ರತಿಯೊಬ್ಬ ವ್ಯಾಪಾರಿಯ ಮನಸ್ಸಲ್ಲಿರೋ ಮೊದಲ ಪ್ರಶ್ನೆ, ಇದರಿಂದ ನನಗೇನು ಲಾಭ ಅನ್ನೋದಕ್ಕೆ ನೀವು ಉತ್ತರ ಕೊಡ್ತಿದ್ದೀರಿ. ಈಗ 5ನೇ ಹಂತ. ಇದು ಬಹಳ ಚಾಣಾಕ್ಷತನದಿಂದ ಕೂಡಿದೆ. ಎಲ್ಲವನ್ನೂ ವಿವರಿಸಿದ ಮೇಲೆ ನೀವು ವಿನಯದಿಂದ, ಸರ್, ಪ್ರಯತ್ನಿಸಲು ಪ್ರತಿ ಐಟಂನಿಂದ 2 ಪೀಸ್ ಕೊಡ್ಲೆ ಅಂತ ಕೇಳ್ಬೇಕು. ಒಂದು ಬಾಕ್ಸ್ ತಗೊಳ್ಳಿ ಅಂತ ಒತ್ತಡ ಹಾಕೋದಲ್ಲ. ಇದು ಸೈಕಲಾಜಿಕಲಿ ಅದ್ಭುತವಾದ ತಂತ್ರ. ವ್ಯಾಪಾರಿ ಮೇಲೆ ದೊಡ್ಡ ಬದ್ಧತೆಯ ಭಾರವನ್ನ ಹಾಕ್ತಿಲ್ಲ. ಹೌದು, 2 ಪೀಸ್ ಅಲ್ವಾ, ಇಟ್ಕೊಳ್ಳೋಣ ಅಂತ ಅವ್ರಿಗೂ ಸುಲಭ ಅನ್ಸುತ್ತೆ. ಕರೆಕ್ಟ್. ಒಮ್ಮೆ ಪ್ರಾಡಕ್ಟ್ ಅಂಗಡಿ ಒಳಗ ಬಂದ್ರೆ ಅದು ಕಸ್ಟಮರ್ ಕಣ್ಣಿಗೆ ಬಿದ್ದು ಸೇಲ್ ಆಗೋ ಸಾಧ್ಯತೆ ತಾನಾಗೇ ಹೆಚ್ಚಾಗತ್ತೆ. ಮತ್ತು ಕೊನೆಯ 6ನೇ ಹಂತ. ವ್ಯಾಪಾರಿ ಒಪ್ಪಿದ ತಕ್ಷಣ ಆರ್ಡರ್ ಅನ್ನು ಅಲ್ಲೇ ಅವರ ಮುಂದೆ ಡಿಜಿಟಲ್ ಆಗಿ ತಗೋಬೇಕು. ಇದು ವಿಶ್ವಾಸವನ್ನ ಹೆಚ್ಚಿಸುತ್ತೆ. ನೀವು ಹೇಳಿದ ಮಾತನ್ನ ತಕ್ಷಣವೇ ಕೃತಿಗಿಳಿಸಿದ್ದೀರಿ ಅಂತ ವ್ಯಾಪಾರಿಗೆ ಮನವರಿಕೆ ಆಗತ್ತೆ. ಹಾಗಾದ್ರೆ ಈ ಎಲ್ಲದರ ಅರ್ಥವೇನು? ಅಂತಿಮ ಸಂದೇಶ ಸ್ಪಷ್ಟವಾಗಿದೆ. ಹೊಸ ಉತ್ಪನ್ನಗಳನ್ನು ತರುವ ಮಾರಾಟಗಾರನು ಚಿಲ್ಲರೆ ವ್ಯಾಪಾರಿಯ ಅಚ್ಚುಮೆಚ್ಚಿನ ವ್ಯಕ್ತಿಯಾಗುತ್ತಾನೆ. ಹೌದು, ಯಾಕೆಂದ್ರೆ ಆ ಸೇಲ್ಸ್ಮ್ಯಾನ್ ಕೇವಲ ತನ್ನ ಪ್ರಾಡಕ್ಟ್ಸ್ ಮಾರ್ತಾ ಇಲ್ಲ, ಅವನು ಆ ವ್ಯಾಪಾರಿಯ ಬಿಸ್ನೆಸ್ ಬೆಳವಣಿಗೆಗೂ ಸಹಾಯ ಮಾಡ್ತಿದ್ದಾನೆ. ಇದು ಬರೀ ವ್ಯವಹಾರ ಅಲ್ಲ, ಇದೊಂದು ಸಂಬಂಧಗಳನ್ನ ಬೆಳೆಸೋ ಕಲೆ. ಮತ್ತು ಇನ್ನೊಂದು ಪ್ರಮುಖ ಮಾತು, ಹೊಸ ಉತ್ಪನ್ನಗಳು ಹೊಸ ವ್ಯವಹಾರವನ್ನು ಸೃಷ್ಟಿಸುತ್ತವೆ. ಹೌದು, ಇದೊಂದು ನಿರಂತರ ಬೆಳವಣಿಗೆಯ ಚಕ್ರ. ಹೊಸ ಪ್ರಾಡಕ್ಟ್ ಹೊಸ ಕಸ್ಟಮರ್ಸ್ ಅನ್ನ ತರುತ್ತೆ. ಹೊಸ ಕಸ್ಟಮರ್ಸ್ ಹೊಸ ಬೇಡಿಕೆಯನ್ನ ಸೃಷ್ಟಿ ಮಾಡ್ತಾರೆ. ಆ ಬೇಡಿಕೆ ಇನ್ನಷ್ಟು ಹೊಸ ಉತ್ಪನ್ನಗಳಿಗೆ ದಾರಿ ಮಾಡಿಕೊಡುತ್ತೆ. ಇದೊಂದು ನಿರಂತರವಾಗಿ ಚಲಿಸೋ ಒಂದು ಕ್ರಿಯಾಶೀಲ ಸಿಸ್ಟಮ್. ಇದು ಕೇವಲ ಹೆಚ್ಚು ಮಾರಾಟದ ಬಗ್ಗೆ ಅಲ್ಲ, ಬದಲಾಗಿ ಎಲ್ಲರಿಗೂ ಲಾಭದಾಯಕವಾದ ಒಂದು ವ್ಯವಸ್ಥೆಯನ್ನ ನಿರ್ಮಿಸೋದರ ಬಗ್ಗೆ. ನಮ್ಮ ಇವತ್ತಿನ ಈ ಸಂಪೂರ್ಣ ಚರ್ಚೆ ಒಂದು ಪ್ರೋಆಕ್ಟಿವ್ ಮನಸ್ಥಿತಿಯ ಬಗ್ಗೆ ಮಾತಾಡುತ್ತೆ. ಬದಲಾವಣೆಗಾಗಿ ಕಾಯೋ ಬದಲು ಬದಲಾವಣೆಯನ್ನ ತಾವೇ ಮುನ್ನಡೆಸೋ ಬಗ್ಗೆ ಹೇಳುತ್ತೆ. ಹಾಗಾದ್ರೆ ಕೇಳುಗರು ಯೋಚಿಸೋಕೆ ಒಂದು ಪ್ರಶ್ನೆ ಇಲ್ಲಿದೆ. ಈ ತತ್ವ ಕೇವಲ ತಿಂಡಿ ತಿನಿಸು ಉದ್ಯಮಕ್ಕೆ ಸೀಮಿತವೇ? ಅಥವಾ ಟೆಕ್ನಾಲಜಿ, ಶಿಕ್ಷಣ ಅಥವಾ ಸೇವಾ ಕ್ಷೇತ್ರದಂಥ ಬೇರೆ ಯಾವುದೇ ಉದ್ಯಮದಲ್ಲಿರೋರು ತಮ್ಮ ವ್ಯವಹಾರವನ್ನ ಬೆಳೆಸೋಕೆ ಈ ಹೊಸ ಉತ್ಪನ್ನ ಕಾನ್ಸೆಪ್ಟ್ ಅನ್ನ ಹೇಗೆ ಅಳವಡಿಸ್ಕೊಳ್ಬಹುದು? ಇಲ್ಲಿ ಉತ್ಪನ್ನ ಅಂದ್ರೆ ಕೇವಲ ಒಂದು ವಸ್ತು ಆಗ್ಬೇಕಿಲ್ಲ. ಅದು ಒಂದು ಹೊಸ ಸೇವೆ, ಒಂದು ಹೊಸ ಬೋಧನಾ ವಿಧಾನ ಅಥವಾ ಒಂದು ಹೊಸ ಸಾಫ್ಟ್ವೇರ್ ಫೀಚರ್ ಕೂಡ ಆಗಿರ್ಬೋದು. ಇದು ಯೋಚಿಸಬೇಕಾದ ವಿಷಯ.